ಹೇಳ್ತಾ ಇದ್ದೀನಿ, ಸರ್ಕಾರದ ನಿಯಮಗಳಿದು. ಕರ್ನಾಟಕ ಸರ್ಕಾರದ 4 ಪ್ರಮುಖ ವಿದ್ಯುತ್ ಸರಬರಾಜು ಕಂಪನಿಗಳನ್ನು ಟಾಟಾ ಪವರ್ ಕಂಪನಿಗೆ ಮಾರಾಟ ಮಾಡುವ ಹುನ್ನಾರ ನಡೆಯುತ್ತಿದೆ ಎಂದು ಆರೋಪಿಸಿ ಚಿಕ್ಕಬಳ್ಳಾಪುರದ ಬೆಸ್ಕಾಂ ಕಚೇರಿ ಮುಂದೆ ಕೆಇಬಿ ನೌಕರರ ಸಂಘಟನೆಗಳ ನೇತೃತ್ವದಲ್ಲಿ ಭಾರೀ ಪ್ರತಿಭಟನೆ ನಡೆಸಲಾಯಿತು. ಕಚೇರಿ ಮುಂದೆ ಜಮಾಯಿಸಿದ ಲೈನ್ಮ್ಯಾನ್ಗಳು ಹಾಗೂ ಅಧಿಕಾರಿಗಳು ಖಾಸಗೀಕರಣದ ವಿರುದ್ಧ ಮುಗಿಲು ಮುಟ್ಟುವಂತೆ ಘೋಷಣೆಗಳನ್ನು ಕೂಗಿದರು. ಖಾಸಗೀಕರಣದಿಂದಾಗಿ ರೈತರಿಗೆ ಸಿಗುತ್ತಿರುವ ಉಚಿತ ವಿದ್ಯುತ್ ಸ್ಥಗಿತಗೊಳ್ಳುತ್ತದೆ ಹಾಗೂ ಯುವಕರ ಹೊಸ ನೇಮಕಾತಿಗೆ ಸಂಪೂರ್ಣ ಕಡಿವಾಣ ಬೀಳುತ್ತದೆ ಎಂದು ನೌಕರರು ಆತಂಕ ವ್ಯಕ್ತಪಡಿಸಿದರು. ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ದೇಶವನ್ನ ಕಾಯುವ ಯೋಧ ಹೇಗೆ ತನ್ನ ಪ್ರಾಣವನ್ನ ಮುಡಿಪಾಗಿಟ್ಟು ದೇಶವನ್ನ ಕಾಯ್ದು ನಮಗೆಲ್ಲ ರಕ್ಷಣೆ ಕೊಡ್ತಾ ಇದ್ದಾನೆ, ಅದೇ ರೀತಿ ನಾಡಿನ ಸಮಸ್ತ ಜನರಿಗೆ, ಇಡೀ ನಾಡಿನ ಸಮಸ್ತ ಜನರಿಗೆ, ಎಲ್ಲ ವರ್ಗಕ್ಕೆ, ರೈತ ಇರ್ಬೋದು, ಕೈಗಾರಿಕೆ ಇರ್ಬೋದು, ಗೃಹ ಬಳಕೆ ಇರ್ಬೋದು, ಪ್ರತಿಯೊಬ್ಬರಿಗೂ ಪ್ರಾಣ ಕೊಟ್ಟು ಹಲವಾರು ನಮ್ಮ ಲೈನ್ಮನ್ ಕಾರ್ಮಿಕ ಯೋಧರು ಪ್ರಾಣವನ್ನ ತೆತ್ತು ಇವತ್ತು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ದೇಶ ಕಾಯುವ ಯೋಧನಂತೆ ನಾವು ನಮ್ಮ ಪ್ರಾಣಗಳನ್ನು ಪಣಕ್ಕಿಟ್ಟು ನಾಡಿನ ಜನತೆಗೆ ಸೇವೆ ನೀಡುತ್ತಿದ್ದೇವೆ. ನಮ್ಮ ಸ್ವಂತ ಮನೆಗಳನ್ನ ಕತ್ತಲಲ್ಲಿಟ್ಟು ಪ್ರತಿಯೊಬ್ಬ ನಾಗರಿಕನ ಮನೆಗೆ ಬೆಳಕು ಕೊಡುವ ಕೆಲಸ ಮಾಡುತ್ತಿರುವ ನಮ್ಮ ಹೊಟ್ಟೆ ಮೇಲೆ ಒಡೆಯುವುದು ಎಷ್ಟು ನ್ಯಾಯ? ಖಾಸಗೀಕರಣ ಮಾಡುವುದರಿಂದ ಕೇವಲ ನೌಕರರಿಗೆ ಮಾತ್ರ ತೊಂದರೆಯಾಗಲ್ಲ, ರೈತರಿಗೆ ನೀಡುತ್ತಿರುವ ಉಚಿತ ವಿದ್ಯುತ್ ಕಡಿತವಾಗುತ್ತೆ, ಹೊಸ ನೇಮಕಾತಿ ನಿಲ್ಲುತ್ತೆ ಮತ್ತು ಕೇವಲ ವಾಣಿಜ್ಯ ಉದ್ದೇಶಗಳಿಗೆ ಮಾತ್ರ ಹೆಚ್ಚು ವಿದ್ಯುತ್ ಸರಬರಾಜಾಗುತ್ತದೆ. ಸಾರ್ವಜನಿಕರು ತಕ್ಷಣವೇ ಎಚ್ಚೆತ್ತುಕೊಂಡು ಕೆಇಆರ್ಸಿಗೆ ಆಕ್ಷೇಪಣೆ ಸಲ್ಲಿಸಬೇಕು ಹಾಗೂ ಟಾಟಾ ಪವರ್ ಅರ್ಜಿಯನ್ನು ತಿರಸ್ಕರಿಸಲು ಒತ್ತಾಯಿಸಬೇಕು ಎಂದರು. ಈ ಬೃಹತ್ ಪ್ರತಿಭಟನೆಯಲ್ಲಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು, ಇಂಜಿನಿಯರ್ಗಳು, ಕಚೇರಿ ಸಿಬ್ಬಂದಿ ಹಾಗೂ ನೂರಾರು ಲೈನ್ಮ್ಯಾನ್ಗಳು ಸಕ್ರಿಯವಾಗಿ ಪಾಲ್ಗೊಂಡು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ರು. ಯಾವುದೇ ಕಾರಣಕ್ಕೂ ಸರ್ಕಾರಿ ಆಸ್ತಿಯನ್ನು ಖಾಸಗಿ ಕಂಪನಿಗಳ ಪಾಲಾಗಲು ಬಿಡುವುದಿಲ್ಲ ಎಂದು ನೌಕರರು ಪಟ್ಟು ಹಿಡಿದಿದ್ದಾರೆ. ಕ್ಯಾಮರಾಮನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.